ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಸಂಪಂಗಿ ರಾಮನಗರಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಸಪ್ತಮಿ ಪ್ಯಾರಡೈಸ್ ಹೋಟೆಲ್ಗೆ ರೀವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮ್ ಬಂದು 2 ವೀಡಿಯೋ ಮಾಡಿದ್ವಿ, ಒಂದು ವೆಜ್ಜು, ಒಂದು ನಾನ್ ವೆಜ್ಜು. ಸೊ ವೆಜ್ಜಲ್ಲಿ ಮೀಲ್ ಆಪ್ಷನ್ ಇದೆ ಅವ್ರ ಹತ್ರ, ಬಾಳೆ ಊಟ. ಅದ್ರ ಬಗ್ಗೆ ಹಳೆ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಪ್ತಮಿ ಪ್ಯಾರಡೈಸ್ ಅಂತ, ನಮ್ಮ ವೀಡಿಯೋನೇ ಸ್ಟಾರ್ಟಿಂಗಲ್ಲಿ ಬರುತ್ತೆ 2 ವೀಡಿಯೋನು. ಸೊ ಇವಾಗ ಬಂದಿರೋ ಕಾರಣ ಏನು ಅಂದರೆ ಸಂಜೆ ಮೇಲೆ ಅಂದರೆ 7 ಗಂಟೆ ಮೇಲೆ 7-7:30 ಮೇಲೆ ಅವರು ಲೆಗ್ ಸೂಪು, ದೋಸೆ, ಖಾಲಿ ದೋಸೆ ಮತ್ತು ಇಡ್ಲಿ ಇವೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವು ಯಾವಾಗಲೂ ಬೆಳಗ್ಗೆ ಹೋಗಿ ತಿಂತೀರ ಎಲ್ಲ ಕಡೆ ದೋಸೆ ಇಡ್ಬೋದು, ಇಡ್ಲಿ ಇಡ್ಬೋದು, ಟಿಫನ್ ಐಟಮು ಮತ್ತು ಕಾಲು ಸೂಪ್ ಕುಡಿಯೋಕೆ ಹೋಗೋದು. ಬಟ್ ಇಲ್ಲೇನು ಸ್ಪೆಷಲ್ ಅಂದರೆ ಸಂಜೆ ಹೊತ್ತು ಕೂಡ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ ಬೇಕು ಅಂತ. ಸೊ ರಾತ್ರಿ ಹೊತ್ತು ಲೈಟಾಗಿ ಏನೋ ತಿನ್ನಬೇಕು, ಟಿಫನ್ ಥರ ತಿನ್ನಬೇಕು, ನಾನ್ ವೆಜ್ ಟಿಫನ್ನು ಅನ್ನೋರಿಗೆ ಈ ವಿಡಿಯೋ. ಆಮೇಲೆ ಇಲ್ಲಿನ ರೆಗ್ಯುಲರ್ ಕಸ್ಟಮರ್ಸು, ಸೊ ಅವ್ರಿಗೂ ಒಂದು ಇನ್ಫಾರ್ಮೇಷನ್ನು ಇಲ್ಲಿ ಇದು ಸಿಗುತ್ತೆ ಇನ್ಮೇಲೆ ಅನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ತುಂಬ ಲೇಟ್ ಮಾಡಿದಿರಾ, ಒಳಗೆ ಹೋಗ್ಬಿಡೋಣ, ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಟ್ರೈ ಮಾಡೋಣ. ಆಮೇಲೆ ಆಬ್ವಿಯಸ್ಲಿ ಇಲ್ಲಿ ಬಂದಾಗ ಗೀ ರೈಸ್ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಸೊ ಅದನ್ನು ತೊಗೊತೀವಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಜಾಗದ ಲೊಕೇಶನ್ನ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಪ್ರೈಸು, ಟೈಮಿಂಗ್ಸು ಎಲ್ಲ ಅದರಲ್ಲಿ ಇರುತ್ತೆ. ಈಗ ಒಳಗೆ ಹೋಗುವ, ಬನ್ನಿ. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ. ಮೇಯ್ನಾಗಿ ಬಂದಿರೋದು ಹೊಸದಾಗಿ ಸಂಜೆ ಮೇಲೆ ಕಾಲು ಸೂಪು, ಇಡ್ಲಿ, ದೋಸೆ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದು. ಆಮೇಲೆ ಇಲ್ಲಿಗೆ ಬಂದಮೇಲೆ ಮೇಯ್ನ್ ಒಂದಂತೂ ತಿನ್ನಲೇಬೇಕು, ಅದನ್ನು ತರಿಸಿದ್ದೀವಿ. ಸೊ ಈಗ ಫಸ್ಟು ಏನೇನು ಬಂದಿದೆ ಅಂತ ಅದನ್ನು ಹೇಳ್ಬಿಡೋಣ. ಮೊದಲನೇದು ಕಾಲು ಸೂಪು. ಸೊ ಇನ್ಮೇಲೆ ಸಂಜೆ ಹೊತ್ತು ಇಲ್ಲಿ ಕಾಲು ಸೂಪು ಸಿಗುತ್ತೆ ನಿಮ್ಗೆ. 7 ಗಂಟೆಯಿಂದ ರಾತ್ರಿ ಕ್ಲೋಸ್ ಆಗೋ ಟೈಮ್ 10:30ವರೆಗೂ ಕಾಲು ಸೂಪ್ ಸಿಗುತ್ತೆ. ಯಾವಾಗಲೂ ಕಾಲು ಸೂಪು ಏನಂದರೆ ಬೆಳಗ್ಗೆ ಹೋಗಿ ಕುಡಿಯೋದು ಅಭ್ಯಾಸ. ಒಬ್ಬೊಬ್ಬರು ರಾತ್ರಿನೂ ಕುಡಿಬೇಕು ಅಂದರೆ ಈ ಜಾಗ ನಿಮಗೆ ಆರಾಮಾಗೆ ಬಂದ್ಬಿಡ್ಬೋದು. ಸೊ ಕಾಲು ಸೂಪ್ ಇದೆಯಾ. ಅದಾದಮೇಲೆ ದೋಸೆ, ಇಡ್ಲಿ ಸಿಗುತ್ತೆ. ಸೊ ದೋಸೆ ತರಿಸಿದ್ವಿ, ಒಂದು ಪ್ಲೇಟು. ಇಡ್ಲಿ ತರಿಸಿದ್ವಿ. ಇಡ್ಲಿನಲ್ಲಿ ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ, ಅದು 2 ಥರ ಆಪ್ಷನ್ ಇದೆ. ಸೊ ತೋರ್ಸೋಕ್ಕೆ 2 ತರಿಸಿದ್ವಿ. ಬರೀ ಇಡ್ಲಿ ತೊಗೊಂಡಾಗ ಗ್ರೇವಿ ಸೈಡಲ್ಲಿ ಕೊಟ್ಟಿರ್ತಾರೆ, ಅಥವಾ ನೀವು ಸಪ್ರೇಟಾಗಿ ಇದಕ್ಕೆ ಕಾಂಬಿನೇಷನ್ನು ಟ್ರೈ ಮಾಡ್ಬೋದು. ಅದನ್ನು ನಾವು ತರಿಸಿದ್ವಿ. ಒಂದೇನು ಅಂದರೆ ನಾಟಿ ಕೋಳಿ ಸಾರು. ಇಲ್ಲಿಗೆ ಬಂದಾಗ ಅದನ್ನು ಮಸ್ಟ್ ಟ್ರೈ. ಲಾಸ್ಟ್ ಟೈಮ್ ನಾವು ವೀಡಿಯೋ ಮಾಡಿದಾಗೂ ಇದನ್ನೇ ಟ್ರೈ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾಟಿ ಕೋಳಿ ಸಾರನ್ನ ತರಿಸಿದ್ದೀವಿ. ಆಮೇಲೆ ಕೈಮಾ ಉಂಡೆ ಕೂಡ ಇದೆ. ಅದು ಕೂಡ ಗ್ರೇವಿ ಥರ ಸಾರು ಥರ ಬರುತ್ತೆ. ಈ ದೋಸೆಗಾಗಲಿ ಇಡ್ಲಿಗಾಗಲಿ ನೆಂಚ್ಕೊಂಡು ತಿನ್ನೋದಕ್ಕೆ ಬೆಸ್ಟ್ ಕಾಂಬಿನೇಷನ್. ಅದಾದಮೇಲೆ ಹೇಳಿದ್ನಲ್ಲ, ಇಲ್ಲಿ ಬಂದಮೇಲೆ ಒಂದಂತೂ ಟ್ರೈ ಮಾಡಲೇಬೇಕು ಅಂತ, ಅದೇನು ಅಂದರೆ ಗೀ ರೈಸ್. ಸೊ ಗೀ ರೈಸ್ ಇಲ್ಲಿದೆ. ಇಲ್ಲಿ ಎಲ್ಲದಕ್ಕಿಂತ ಡಾಮಿನೇಟ್ ಮಾಡ್ತಾ ಇರೋದು ಇದೇನೆ, ಘಮ 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 ಅಂತ. ಸೊ ಗೀ ರೈಸು, ಅದಕ್ಕೆ ನಾಟಿ ಕೋಳಿ ಸಾರು ಅಲ್ಟಿಮೇಟ್ ಆಗಿರುತ್ತೆ. ಲಾಸ್ಟ್ ಟೈಮ್ ಇವೆರಡೇ ಟ್ರೈ ಮಾಡಿದ್ದು. ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ವಿ, ಫೇಸ್ಬುಕ್ಕಲ್ಲಿ ಹಾಕಿದ್ವಿ, ಯೂಟ್ಯೂಬಲ್ಲೆಲ್ಲ ಹಾಕಿದ್ವಿ. ಇನ್ಸ್ಟಾಗ್ರಾಮಲ್ಲಂತೂ ಬೇಜಾನು ಓಡ್ಬಿಟ್ಟಿದೆ, 4-5 ಲಕ್ಷ ವ್ಯೂಸ್ ಏನೋ ಬಂದಿದೆ. ಸೊ ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ಫೇಸ್ಬುಕ್ಕು ಬರುತ್ತೆ, ಯೂಟ್ಯೂಬು ಬರುತ್ತೆ, ಸನ್ ನೆಕ್ಸ್ಟ್ ಆ್ಯಪಲ್ಲಿ ಬರುತ್ತೆ. ಸನ್ ನೆಕ್ಸ್ಟ್ ಆ್ಯಪಲ್ಲೂ ಕೂಡ ಬರುತ್ತೆ. ನಿಮ್ಗೆ ಗೊತ್ತಿಲ್ಲದಿರೋರಿಗೆ ಇನ್ಫಾರ್ಮೇಷನ್. ಈಗ ಶುರು ಮಾಡೋಣ ಕಾಲು ಸೊಪ್ಪಿಂದ. ಆಗಲೇ ಸ್ಟಾರ್ಟ್ ಆಗಿಬಿಟ್ಟೆ, ಅರ್ಧ ಕುಡ್ಕೊಂಬಿಟ್ಟಿದ್ದೀನಿ. ಈಗ ಮತ್ತೆ ಸಿಂಪಲಾಗಿ ಸೂಪರಾಗೆ. ಸೊ ಕ್ಲಿಯರ್ ಸೂಪು, ಜಾಸ್ತಿ ಮಸಾಲೆ ಎಲ್ಲ ಇರೋದಿಲ್ಲ. ಆಮೇಲೆ ಈ ಮಟನಿನ ಜಿಡ್ಡು ಆಬ್ವಿಯಸ್ಲಿ ತೇಲ್ತಾ ಇರುತ್ತೆ. ಅದು ಫಸ್ಟ್ ಕುಡಿದ ತಕ್ಷಣ ಗಂಟ್ಲಿಗೆ ಘಾಟು, ಆ ಪೆಪ್ಪರ್ದು ಕೆಳಗಿಂದ ಎತ್ಕೊಂಡಾಗ ಪೆಪ್ಪರ್ದು ಕಾಳುಗಳು ಕೂಡ ಸಿಗುತ್ತೆ. ಸೊ ದಪ್ಪವಾಗಿ ಕುಟ್ಟಿ ಪುಡಿ ಮಾಡಿರೋ ಪೆಪ್ಪರ್ ಪುಡಿ ಥರ. ಸೊ ಅದು ಮೇಯ್ನು ಗಂಟ್ಲು ಕ್ಲಿಯರ್ ಆಗೋದಕ್ಕೆ ಯೂಸ್ ಆಗುತ್ತೆ. ಪ್ಲಸ್ ಮಟನ್ ಫ್ಲೇವರ್. ಸೊ ಮಟನ್ ಫ್ಲೇವರ್ನ ನೀವು ಜಾಸ್ತಿ ಫೀಲ್ ಮಾಡ್ಬೋದು. ಮಸಾಲೆ ಲೈಟಾಗಿರುತ್ತೆ, ಮಕ್ಕಳಿಯಲ್ಲ. ಸೊ ಆರಾಮಾಗಿ ಸೂಪ್ನ ಕುಡಿತಾ ಇದ್ದರೆ ಒಂಥರ ನಚ್ಚಿಗೆ ಆಗ್ತಾ ಇರುತ್ತೆ. ಬಿಸಿ ಇರಬೇಕು. ಸೊ ಬಿಸಿ ಇದ್ದಾಗೆ ಮಜಾ. ಸೊ
ಸೊ ಕ್ಲಿಯರ್ ಸೂಪ್, ಜಾಸ್ತಿ ಮಸಾಲೆ ಇರೋದಿಲ್ಲ. ಸೊ ಮಸಾಲೆ ಇಷ್ಟಪಡದೇ ಇರೋರು ಅವ್ರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಈಗ ಪೀಸು, ಲೆಗ್ ಪೀಸು, ಹಿಂಗೆ ಫುಲ್ಲು ಈಸಿಯಾಗಿ ಬಂದ್ಬಿಡು. ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬೇಯಿಸಿರ್ತಾರೆ ಜಾಸ್ತಿ ಹೊತ್ತು. ಸೊ ಆದ್ದರಿಂದ ತುಂಬ ಸಾಫ್ಟ್ ಆಗಿಬಿಡುತ್ತೆ ಚರ್ಮ ಎಲ್ಲನೂ. ಆ್ಯಕ್ಚುಲಿ ಒಂದು ವಿಡಿಯೋ ರಿಲೀಸ್ ಆಗಿದೆ, ಕಾಲ್ ಸೂಪ್ ಕಂಪ್ಯಾರಿಸನ್ ವಿಡಿಯೋ ಮಾಡಿದ್ವಿ. ಅದು ಇವತ್ತು ರಾತ್ರಿನೇ ಶೂಟ್ ಮಾಡಿ, ಇವತ್ತು ಬೆಳಗ್ಗೆ ಶೂಟ್ ಮಾಡಿದ್ದು. ಸೊ ಅವಾಗ ಇದನ್ನೇ ಚೆಕ್ ಮಾಡಿದ್ವಿ. ಎಲ್ಲ ಬ್ರ್ಯಾಂಡ್ಗಳಿಂದ ತರಿಸ್ಬಿಟ್ಟು ಕೈಯಿಂದ ಕಿತ್ತಾಗ ಯಾವ್ದು ಬೇಗ ಸಾಫ್ಟ್ ಆಗಿರುತ್ತೆ, ಹೆಂಗೆ ಬರುತ್ತೆ ಅಂತ. ಸೊ ಇದು ತುಂಬಾ ಸಾಫ್ಟ್ ಆಗಿದೆ. ಇದನ್ನು ತರಿಸ್ಕೊಳಕ್ಕಾಗಿಲ್ಲ, ಯಾಕಂದರೆ ತುಂಬ ದೂರ ಇದೆಯಲ್ಲ, ನಮ್ಮ ಮನೆಗೆ ಬರೋಲ್ಲ ಆರ್ಡ್ರು, ಅದಕ್ಕೋಸ್ಕರ. ಆಬ್ವಿಯಸ್ಲಿ ತುಂಬಾ ಸಾಫ್ಟ್ ಆಗಿದೆ. ಆಮೇಲೆ ಆ ಸೂಪಲ್ಲಿ ಏನಿತ್ತು ಆ ಫ್ಲೇವರು, ಮಸಾಲೆದು ಇದರಲ್ಲೂ ಕೂಡ ಹಿಡಿದಿದೆ. ಇನ್ನೊಂದೇನು ಅಂದರೆ ಇದು ಸೋಂಪು ಕೂಡ ಬಳಸ್ತಾರೆ. ಸೊ ಆ ಸೋಂಪು ಕಾಳುಗಳು ಸಿಕ್ತು ಬಾಯಿಗೆ ಸೂಪ್ ಕುಡಿಬೇಕಾದ್ರೆ. ಸೊ ಅದು ಕಚ್ಚಿದಾಗ ಅದ್ರದ್ದು ಫ್ಲೇವರು. ಸೊ ನಾರ್ಮಲಾಗಿ ಜಾಸ್ತಿ ಧನಿಯಾ ಬೇಯಿಸ್ತಿರುತ್ತೆ, ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿರ್ತಾರಲ್ಲ ಕಡೆ. ಸೊ ಇದರಲ್ಲಿ ಕಮ್ಮಿ ಇರುತ್ತೆ. ಆದರೆ ಮಟನ್ ಫ್ಲೇವರ್ ಅಲ್ಟಿಮೇಟು. ಸೊ ಇನ್ನೊಂದು ಸಿಪ್ ಹೊಡೆದ್ಬಿಟ್ಟು ಇಡ್ಲಿ ದೋಸೆಗೆ ಜಂಪ್ ಆಡುವ. ಸೊ ದೋಸೆಯಿಂದ ಶುರು ಮಾಡೋಣ. ಸೊ 2 ದೋಸೆ ತರಿಸಿದ್ವಿ, ನನಗೊಂದು ಅರ್ಶಿಂಗೊಂದು. ಅದ್ಭುತವಾದ ಸೆಟ್ ದೋಸೆ. ಓ ಮೈ ಗಾಡ್, ಫುಲ್ಲು ಸ್ಪಾಂಜಿ ದೋಸೆ. ಗೂಡು ಈ ಥರ ದೋಸೆ ತಿನ್ನೋಕ್ಕೆ ಮಜಾ. ಅದು ಕೂಡ ನಾನ್ ವೆಜ್ ಜೊತೆಗೆ. ನಾರ್ಮಲಾಗಿ ಗ್ರೇವಿ ಕೊಡ್ತಾರೆ, ಅದು ಇದೇನೆ ನಾಟಿ ಕೋಳಿ ಗ್ರೇವಿನೇ. ಬಟ್ ನಾವು ಸಪ್ರೇಟಾಗಿ ನಾಟಿ ಕೋಳಿ ಸಾರು ತರಿಸಿರೋದ್ರಿಂದ ಅದರಲ್ಲೇ ಡಿಪ್ ಮಾಡಿ ಫುಲ್ಲು ಹಿಂಗೆ ಈರಿಸ್ಬಿಟ್ಟು ತಿನ್ಬಿಡುವ. ಚಿಯರ್ಸ್. ಸೊ ಇಲ್ಲಿ ಸೇಮು ಮನೆಯಲ್ಲಿ ನಾಟಿ ಕೋಳಿ ಸಾರು ಮಾಡಿದಾಗ ಹೆಂಗಿರುತ್ತೆ ಟೇಸ್ಟ್ ಅದೇ ಥರ ಇರುತ್ತೆ. ತರಿಯಾಗಿ ರುಬ್ಬಿರೋ ಮಸಾಲ ಆಬ್ವಿಯಸ್ಲಿ ಸಿಗ್ತಾ ಇರುತ್ತೆ ಬಾಯಿಗೆ. ಒಂದು ಚಿಕ್ಕ ಮಸಾಲೆಗಳು ರುಬ್ಬಿರೋದು, ಕಾಯಿ ತುರಿ ಇರ್ಬೋದು ಅವೆಲ್ಲನೂ. ಆಮೇಲೆ ಖಾರ ಇರುತ್ತೆ, ಕೆಂಪು ಖಾರದ ಪುಡಿ, ಖಾರ. ಆಮೇಲೆ ನಾಟಿ ಕೋಳಿಯ ಫ್ಲೇವರು ಸಾರಲ್ಲಿ. ಸಾಫ್ಟ್ನೆಸ್ಸು ಎಲ್ಲ ಅದ್ಭುತ, ಟೆಕ್ಸ್ಚರ್ ಎಲ್ಲ ಸಾಕಾಗಿರುತ್ತೆ. ಖಾರ ಸ್ಪೈಸಿಯಾದ ನಾಟಿ ಕೋಳಿ ಸಾರು ಜೊತೆಗೆ ದೋಸೆ, ಅಲ್ಟಿ ಕಾಂಬಿನೇಷನ್. ಪೀಸ್ ತಿನ್ಬಿಡುವ. ನಾಟಿ ಕೋಳಿ ಪೀಸ್ಗಳು. ಇದನ್ನು ಕೂಡ ಚೆನ್ನಾಗಿ ಬೇಯಿಸಿದ್ದಾರೆ. ಮಸಾಲೆ ಚೆನ್ನಾಗಿ ಹಿಡಿದಿದೆ. ಸಾರು ತಿಂದಾಗ ಏನೇನು ಫೀಲ್ ಆಯಿತು ಇದೆಲ್ಲ ಕೂಡ ನೀಟಾಗಿ ಇನ್ಫ್ಯೂಸ್ ಆಗಿದೆ. ಈಗ ನೆಕ್ಸ್ಟ್ ಏನು ಅಂದರೆ ಕೈಮಾ ಉಂಡೆ ಇದೆ. ಏನು ಮಾಡೋಣ, ಅದಕ್ಕೆ ಕೈಮಾ ಉಂಡೆ ಎತ್ಕೊಂಡು ಒಂದನ್ನು ದೋಸೆ ಮೇಲೆ ಇಟ್ಕೊಂಡು ಓಪನ್ ಮಾಡೋಣ. ಒಳಗಡೆ ನೋಡಿದ್ರೆ ಮಸಾಲೆ ದಪ್ಪವಾಗಿ ಒಡಿಸಿರೋ ಕೈಮಾ, ನುಣ್ಣಗಿಲ್ಲ. ಜಾಸ್ತಿ ಹಿಟ್ಟಿಟ್ಟು ಥರ ಫೀಲ್ ಆಗೋಲ್ಲ. ಕಡಲೆ ಹಿಟ್ಟು ಬಳಸಲೇಬೇಕು ಬೈಂಡಿಂಗ್ಗೋಸ್ಕರ. ಬಟ್ ಇಲ್ಲಿ ಮಾಂಸ ದಪ್ಪ ಕಣಗಳು ಸಿಗುತ್ತೆ. ಸಬ್ಬಕ್ಕಿ ಸೊಪ್ಪಿನ ಘಮ. ಮಟನ್ ಫ್ಲೇವರ್ ಮಾತ್ರ ಅದ್ಭುತ. ನಾಟಿ ಕೋಳಿನ ಬೀಟ್ ಮಾಡಿಬಿಡ್ತಲ್ಲ ಮಟನ್ನು. ಅದಕ್ಕೂ ಗ್ರೇವಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಟೇಸ್ಟು. ಸ್ವಲ್ಪ ತೆಳ್ಳಗಿತ್ತು, ಇದು ಸ್ವಲ್ಪ ಗಟ್ಟಿ ಇರುತ್ತೆ ಗ್ರೇವಿ. ಯಾಕಂದರೆ ಮಟನ್ ಅಲ್ಲ, ಮಟನ್ ಸಾರು ಇರ್ಬೋದು, ಮಟನ್ ಗ್ರೇವಿ ಎಲ್ಲ ಸ್ವಲ್ಪ ಗಟ್ಟಿಗೆ ಇರುತ್ತೆ ಹಿಂಗೇ. ಸೊ ಅದು ಫ್ಯಾಟ್ ಎಲ್ಲ ಬಿಡ್ಕೊಂಡು ಅವೆಲ್ಲನೂ ಚೆನ್ನಾಗಿದೆ ಟೇಸ್ಟು. ಜಾಸ್ತಿ ತುಂಬ ಖಾರ ಇಲ್ಲ ಕಂಪೇರ್ ಟು ನಾಟಿ ಕೋಳಿ ಸಾರು. ಇದು ತುಂಬ ಖಾರ ಇಲ್ಲ, ಸ್ವಲ್ಪ ಲೈಟ್ ಸ್ಪೈಸಿ. ಮಟನ್ ಫ್ಲೇವರ್ ಮಾತ್ರ ಅದ್ಭುತವಾಗಿದೆ. ಕಾಲಲ್ಲೂ ಅಷ್ಟೇ ಮಟನ್ ಫ್ಲೇವರ್ ಇಂಟೆನ್ಸ್ ಬಂತು ಕಾಲು ಸೂಪಲ್ಲಿ. ತಿನ್ನಬೇಕಾದ್ರೂ ಅಷ್ಟೇ. ಸೊ ಒಂದು ಪೀಸ್ನ ಹಿಂಗೆ ಮುಚ್ಕೊಂಡು ಡಿಪ್ ಮಾಡಿ ಸ್ವಾಹ. ಮಸ್ಟ್ ಟ್ರೈ. ಮಟನ್ ಪ್ರಿಯರು ಕೈಮಾ ಬಿಟ್ಟು ಬೇಜಾನ್ ಸ್ಟಾರ್ಟರ್ಸ್ಗಳು ಸಿಗುತ್ತೆ, ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಮಟನ್ನಲ್ಲಿ ನಾಟಿ ಕೋಳಿ, ಚಿಕನ್ ತಿನ್ನೋರು ನಾಟಿ ಕೋಳಿ ಸಾರು ದಿ ಮಸ್ಟ್ ಟ್ರೈ. ಇಡ್ಲಿ ಇದೆ. ಸೊ ಇಡ್ಲಿನಲ್ಲೂ ಯಾವ್ದು ಬೇಕಾದ್ರೂ ಗ್ರೇವಿ ಟ್ರೈ ಮಾಡ್ಬೋದು. ಸೊ ಸಂಜೆ ಹೊತ್ತು 7 ಗಂಟೆಗೆ ಯಾರನ್ನ ಲೈಟಾಗಿ ತಿನ್ನಬೇಕು, ಬ್ರೇಕ್ಫಾಸ್ಟ್ ಥರ ಬೇಕು, ಹೆವಿ ಊಟ ಬೇಡ, ತಿಂದಮೇಲೂ ರಾತ್ರಿ ಲೈಟಾಗಿರಬೇಕು ಅನ್ನೋರಿಗೆ ಆಪ್ಷನ್ಸ್ ಇದೆ. ಈಗ ಡೈರೆಕ್ಟು ಗೀ ರೈಸ್ಗೆ ಜಂಪ್ ಔಟನ್ನು ಸಾಕು ಟೆಂಪ್ಟ್ ಮಾಡ್ತಾರೆ. ಬಿಸಿ ಗೀ ರೈಸ್. ಏನು ಘಮ ಅಂತಿದೆ ಗೊತ್ತಾ. ಅಲ್ಲಿ ಇಲ್ಲಿ ಬಟಾಣಿಗಳು, ತುಪ್ಪದ ಘಮ. ಫಸ್ಟ್ ಹಾಗೆ ತಿಂದ್ಬಿಟ್ಟು ಜೀರಿಗೆ ಫ್ಲೇವರು
ಹೌದಾ, ಜೀರಾ ಸಾಂಬಾರು ರೈಸ್ನ ಬಳಸಬೇಕು ಗೀ ರೈಸ್ಗೆ ಯಾವತ್ತು. ಸೊ ಒಳ್ಳೆ ಕ್ವಾಲಿಟಿ ಜೀರಾ ಸಾಂಬಾರು ರೈಸ್ನ ಬಳಸಿದಾಗ ನಿಮಗೆ ಆ ಜೀರಿಗೆ ಫ್ಲೇವರ್ ಬರುತ್ತೆ. ಸೊ ಜೀರಿಗೆ ಹಾಕಿರಲ್ಲ, ಆ ರೈಸ್ನೇ ಘಮ ಅದು. ಆಮೇಲೆ ಆಬ್ವಿಯಸ್ಲಿ ತುಪ್ಪ ಹಾಕಿ ಆಗಿರ್ತಾರೆ, ತುಪ್ಪದ ಘಮ ಲೈಟಾಗಿ ಬರುತ್ತೆ. ಆಮೇಲೆ ಇದನ್ನು ಹಾಗೆ ತಿನ್ಬೋದು, ಹಾಗೆ ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ಬಟ್ ನಾವು ಹಾಗೆ ತಿನ್ನಲ್ಲ, ನಮ್ಗೆ ಇನ್ನು ಸ್ವಲ್ಪ ಕಿಕ್ ಬೇಕು ಅಂದಾಗ ನಾಟಿ ಕೋಳಿ ಸಾರನ್ನ ಹಿಂಗೆ ಹಾಕ್ಕೊಂಡು ಅದ್ಭುತ. ಏಲಕ್ಕಿ ಚಿಕ್ಕೊಡ್ತೀವಿ ಅದರಲ್ಲಿ ಏನಂದರೆ ಆ ಸ್ಪೈಸಸ್ ಎಲ್ಲ ಬಾಯಿ ಸಿಗ್ತಾ ಇರುತ್ತೆ ಗೀ ರೈಸಲ್ಲಿ. ಯಾಕಂದರೆ ಇದೇನು ಪೇಸ್ಟ್ ಮಾಡಿ ಹಾಕೊಳ್ಳಲ್ಲ, ಈಗ ಪೇಸ್ಟ್ ಮಾಡಿ ಹಾಕೊಂಡ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ವೈಟ್ ಕಲರ್ ಮೇಂಟೈನ್ ಮಾಡಬೇಕು ಅಂದರೆ ಎಲ್ಲ ಮಸಾಲೆ ಪದಾರ್ಥನ ಆಗಲೇ ಹಾಗೆ ಹಾಕ್ಕೊಂಡು ಹುರ್ಕೊಬೇಕು. ಸೊ ಅದಕ್ಕೋಸ್ಕರ ಚಕ್ಕೆ ಇರ್ಬೋದು, ಲವಂಗ ಇರ್ಬೋದು, ಏಲಕ್ಕಿ ಇವೆಲ್ಲನೂ ಸಿಗ್ತಾ ಇರುತ್ತೆ. 5 ಸೈಡಲ್ಲಿ ಇಟ್ಬಿಟ್ಟು ತಿನ್ನಬೇಕು. ಅದ್ರ ಜೊತೆ ಹಲ್ಟಿ ಕಾಂಬಿನೇಷನ್ ಅದು ಸೂಪರ್ ಇರುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋನೇ ಮಾಡಿದ್ವಿ. ಗೀ ರೈಸು, ನಾಟಿ ಕೋಳಿ ಸಾರು, ಆಮೇಲೆ ಬಿರಿಯಾನಿ ಸಿಗುತ್ತೆ ಇಲ್ಲಿ. ಆ ಬಿರಿಯಾನಿ ಬಗ್ಗೆ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಹಳೆ ವಿಡಿಯೋ, ಸೊ ನೀವು ಚೆಕ್ ಮಾಡ್ಬೋದು. ಸಪ್ತಮಿ ಪ್ಯಾರಡೈಸ್ ಅಂತ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ನಮ್ಮದು ವೀಡಿಯೋಸ್ ಬರುತ್ತೆ. ಹಳೇದು 2 ವೀಡಿಯೋಸ್ ಮಾಡಿದ್ವಿ, ಒಂದು ವೆಜ್ಜು ಇನ್ನೊಂದು ನಾನ್ ವೆಜ್. ಸೊ ಇಲ್ಲಿ ವೆಜ್ ಮೀಲ್ ಕೂಡ ಸಿಗುತ್ತೆ, ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು. ಅದು ಡೀಟೇಲ್ಸ್ ಎಲ್ಲ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಬಂದಿದ್ದ ಕಾರಣ ಏನು ಅಂದರೆ ಇಡ್ಲಿ, ದೋಸೆ, ಕಾಲು ಸೂಪ್ಗೋಸ್ಕರ ಅಷ್ಟೇ. ಇದು ಏನೇ ತಿಂದರೂ ರೈಸ್ ತಿನ್ನಬೇಕಲ್ಲ, ಅದಕ್ಕೋಸ್ಕರ ಗೀ ರೈಸ್ ತರಿಸಿರೋದು. ಸೊ ನೀವು ಕೂಡ ಏನಾದರೂ ರಾತ್ರಿ ಹೊತ್ತು ಲೈಟಾಗಿ ಏನೋ ತಿನ್ನಬೇಕು, ಟಿಫನ್ ಥರ ತಿನ್ನಬೇಕು, ಅದು ಕೂಡ ನಾನ್ ವೆಜ್ ಇರಲೇಬೇಕು ನನಗೆ ಅಂದರೆ ಆರಾಮಾಗಿ ಸಂಜೆ ಮೇಲೆ ಇಲ್ಲಿ ಬಂದ್ಬಿಡ್ಬೋದು. 7 ಗಂಟೆಯಿಂದ ಶುರು ಆಗುತ್ತಂತೆ ಈ ಬ್ರೇಕ್ಫಾಸ್ಟ್ ಎಲ್ಲನೂ. ಸೊ ಕಾಲು ಸೂಪ್ ಇದ್ದೇ ಇರುತ್ತೆ. 7 ಗಂಟೆಗೆ ಕಾಲು ಸೂಪ್ ಶುರು ಆಗುತ್ತೆ. ಸೊ ನಿಮ್ಗೆ 7 ಗಂಟೆಯಿಂದ 10 ಗಂಟೆ 10:30ವರೆಗೂ ಸಿಗುತ್ತೆ. ದೋಸೆ ಇಡ್ಲಿ ಎಲ್ಲ ಸಿಗುತ್ತೆ, ಟ್ರೈ ಮಾಡಿ. ಸೊ ಆಲ್ರೆಡಿ ಇವೇನು ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಮುಂಚೆ ಬರ್ತಾ ಇದ್ದೀರಾ ಅಂದರೆ ಬರೀ ಬಿರಿಯಾನಿ, ರೈಸು ಈ ಥರ ತಿಂತಾ ಇರ್ತೀರ, ಸ್ಟಾರ್ಟರ್ಸ್ ಎಲ್ಲ ತಿಂತಾ ಇರ್ತೀರ ಅಂದರೆ ಸೊ ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಇನ್ಮೇಲೆ ಇದು ಸಿಕ್ಕುತ್ತೆ ಅಂತ. ಆಮೇಲೆ ಇದು ಬಿಟ್ಟು ನಿಮಗೆ ಮಾಮೂಲಿ ಬಿರಿಯಾನಿಗಳು, ಕಬಾಬು, ಫಿಶ್ ಕಬಾಬು, ಪ್ರಾನ್ಸು ಮತ್ತು ಇನ್ನು ಬೇರೆ ಐಟಮ್ಸ್ ಏನಿದೆ, ಚಿಕನ್ ಸ್ಟಾರ್ಟರ್ಸು, ಮಟನ್ ಸ್ಟಾರ್ಟರ್ಸ್ ಅವೆಲ್ಲ ಸಿಗುತ್ತೆ. ಅದು ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವು ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.